ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆಯಿಂದ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆ ನಿಮಿತ್ತ ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಯನ್ನು ಮುಗಿಸ್ಕೊಂಡು ನೆನ್ನೆ ದಿನ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಮುಗಿಸ್ಕೊಂಡು ಇವತ್ತು ಹಾವೇರಿನಲ್ಲಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೇ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ, ಕೊಲೆಗಳು ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಇಂಥ ಮತೀಯ ಶಕ್ತಿಗಳಿಗೆ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗದ ಹಾಗೆ ಆಗಿದೆ. ಏನೇ ಮಾಡಿದ್ರು ಸಹ, ಏನೇ ದೌರ್ಜನ್ಯಗಳು, ಕೊಲೆಗಳು ಏನೇ ನಡೆದರೂ ಸಹ ತಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವಿಚಾರದಲ್ಲಿ ತಮ್ಮ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರವೇ ನಿಲ್ತದೆ ಅನ್ನುವ ಧೈರ್ಯ ಈ ಮತೀಯ ಶಕ್ತಿಗಳಿಗೆ ಬಂದಿರೋ ಪರಿಣಾಮವಾಗಿಯೇ ದಿನೇ ದಿನೇ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚೆಗೆ ತಾವು ನೋಡಿದ್ರೆ ಹಾವೇರಿ ಜಿಲ್ಲೆನಲ್ಲಿ ಹೋರಿ ಬೆದರಿಸ್ತಕ್ಕಂಥ ಒಂದು ಹಬ್ಬ, ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು ಮತ್ತು ಅವರ ಸಹಚರರ ಮೇಲೆ, ಸ್ನೇಹಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಕೈಯನ್ನೇ ಕಡ್ದಾಕಿರುವಂಥದ್ದು ನೋಡಿದ್ದೀರಿ. ಅದಾಗಿ 2 ದಿನದಲ್ಲೇ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಅವರ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ ಅವರ ಮೇಲೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಬರ್ಬರ ಹತ್ಯೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಯಲ್ಲಾಪುರದಲ್ಲಾದಂಥ ದಲಿತ ಮಹಿಳೆಯ ಹತ್ಯೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಮೇಲೆ ಬರ್ಬರ ಹತ್ಯೆ ಆದ ನಂತರವೂ ಕೂಡ ಅವರ ತಂದೆ ತಾಯಂದಿರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಂತ ಹೇಳಿ. ಪ್ರಾಣ ಕಳ್ಕೊಂಡಂತ ಗವಿಸಿದ್ದಪ್ಪನ ಮೇಲೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೋಕ್ಸೋ ಕೇಸನ್ನು ಹಾಕಿರುವಂತ ಘಟನೆನೂ ಕೂಡ ನಡೆದಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಬರದೇ ಇರುವಂಥದ್ದು, ಮತೀಯ ಶಕ್ತಿಗಳಿಗೆ ಆಡಳಿತ ಪಕ್ಷದ ಶಾಸಕರು, ಸಚಿವರ ಹೇಳಿಕೆಗಳು, ಇವೆಲ್ಲವೂ ಕೂಡ ಅವರಿಗೆ ಮತ್ತಷ್ಟು ಧೈರ್ಯವನ್ನು ತಂದು ರಾಜ್ಯದ ಬೇರೆ ಬೇರೆಗಳಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಏನಾಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ವಿರೋಧಿಸಿ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣವನ್ನ ವಿರೋಧಿಸಿ ಹಾವೇರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವರು, ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಬರ್ತಾ ಇದ್ದಾರೆ. SIR ಬಗ್ಗೆ ಎಲ್ಲ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಒಂದು ರೀತಿ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಷಡ್ಯಂತ್ರ, ಕುತಂತ್ರ ನಡುವೆನೂ ಕೂಡ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಈ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನಿರತರಾಗಿದ್ದಾರೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರಿಗೆ
ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಖಂಡನಾರ್ಹ. ನಿನ್ನೆ ರಾಜ್ಯಪಾಲರನ್ನ ನಮ್ಮ ಎಲ್ಲ ಪಕ್ಷದ ಹಿರಿಯರು ಭೇಟಿ ಮಾಡಿ ಅಲ್ಲಿ ನಮ್ಮ ಮನವಿಯನ್ನು ಕೂಡ ರಾಜ್ಯಪಾಲರ ಮುಖೇನ ಸಲ್ಲಿಸಿದ್ದೇವೆ. ಇದೆಲ್ಲದರ ನಡುವೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ವಿಚಾರವನ್ನ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದೇ ತುಂಗಭದ್ರಾ ಹೊಸಪೇಟೆನಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡೋದಕ್ಕೆ 24 ತಿಂಗಳು ಬೇಕಾಯಿತು. ಇದೆ ಮಾನ್ಯ ಡಿ ಕೆ ಶಿವಕುಮಾರ್ಗೆ, ಅಂದಿನ ನೀರಾವರಿ ಸಚಿವರಿಗೆ. ಆದರೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡು 24 ಗಂಟೆಗಳಲ್ಲಿ ಬಿಡದಿನಲ್ಲಿ, ಬೆಂಗಳೂರಿನ ಬಿಡದಿನಲ್ಲಿ ರೈತರ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನಾವು ರಾಜ್ಯ ಸರ್ಕಾರ ರೈತರಿಂದ ಬಲವಂತವಾಗಿ ಜಮೀನನ್ನ ಕಸ್ಕೊಳ್ಳೋದಿಲ್ಲ, ಯಾರು ಸ್ವ ಇಚ್ಛೆಯಿಂದ ವಾಲಂಟಿಯರ್ ಆಗಿ ಯಾರು ರೈತರು ಮುಂದೆ ಬರ್ತಾರೆ ಅವರ ಜಮೀನುಗಳನ್ನು ಮಾತ್ರ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ನಾವು ಕೂಡ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಾಗ ರೈತರೇ ಹೇಳ್ಕೊಂಡಿರುವಂಥದ್ದು, ರಾತ್ರೋರಾತ್ರಿ ಗುಂಡಾಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ತಮ್ಮ ಜಮೀನನ್ನ ಬಿಡ್ಕೊಡ್ಬೇಕು ಅನ್ನುವ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ರೈತರುಗಳೇ ಹೇಳಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ, ರೈತರು ಕೊಟ್ಟರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಂತ ಹೇಳಿ ನಾವು ಸ್ಯಾಟಲೈಟ್ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತೀವ? ಖಂಡಿತ ಇಲ್ಲ. ನಾವು ಅವತ್ತಿನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ, ರಾಜ್ಯದ ಮತ್ತು ದೇಶದ ಕೈಗಾರಿಕಾ ನೀತಿಗಳು ಸ್ಪಷ್ಟವಾಗಿದ್ದಾವೆ. 70% ರೈತರು ಒಪ್ಕೊಂಡ್ರೆ ಯಾವುದೇ ಒಂದು ಭೂ ಸ್ವಾಧೀನವನ್ನ ಮಾಡ್ಬೋದು ಅನ್ನೋದು ಕೂಡ ಗೊತ್ತಿದ್ರೂ ಸಹ ಬಹಳ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗಲೇನೆ ರಾಮನಗರ ಜಿಲ್ಲೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ರು. ಹೆಸರು ಬದಲಾವಣೆ ಮಾಡಿದ ಮೊದಲ ಹಂತ ಅಷ್ಟೇನೆ. ಈಗ ರೈತರ ಜಮೀನನ್ನು ಕೂಡ ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಉಪನಗರದ ನೆಪದಲ್ಲಿ ಅಲ್ಲಿ ರೈತರೇ ಮಾತನಾಡ್ತಾ ಇದ್ದದ್ದು ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಸಾವಿರಾರು ಎಕರೆ ಜಮೀನಿನಲ್ಲಿ ಒಡೆಯರಿದ್ದಾರೆ, ಅವರೇನೆ ಅವರ ಬಂಧು ಬಳಗದವರು ಎಲ್ಲರೂ ಕೂಡ 100 ಎಕರೆ 1000 ಎಕರೆನ ಇಟ್ಕೊಂಡಿದ್ದಾರೆ. ಸಣ್ಣ ರೈತರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಆರೋಪವನ್ನು ಕೂಡ ಸ್ಥಳೀಯ ರೈತರು ಹೇಳಿರುವಂಥದ್ದು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಪ್ರಾರಂಭ ಆಯಿತು ಅಂತೇಳಿ ನೆಪ ಒಡ್ಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಜಮೀನನ್ನ ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸಿದುಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ವಿದೇಶ ಪ್ರವಾಸದ ಬ್ಯುಸಿಯಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರ
ದೇಶದ ಬೇರೆ ಬೇರೆ ಭಾಗದಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಫೋಟೋ ಆಪ್ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹಿಂದೆ ಭಾರತ್ ಜೋಡೋ ಯಾತ್ರೆನೂ ಕೂಡ ಮಾಡಿದ್ರು. ಹಾಗಾಗಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ರಾಜ್ಯ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಧೋರಣೆಯನ್ನ ನೀವು ಕೂಡ ಖಂಡಿಸಬೇಕು. ಬಿಡದಿ ಅಷ್ಟೇ ಅಲ್ಲ, ರಾಜ್ಯದ ರೈತರ ರಕ್ಷಣೆ ವಿಚಾರದಲ್ಲಿ ತಾವು ಕೂಡ ರೈತರ ಪರವಾಗಿ ನಿಲುವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಬಂದು ರೈತರಿಗೆ ಧೈರ್ಯವನ್ನು ಕೊಡುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಾಳೆಯ ದಿನ ಭಾಜಪದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ರೈತ ವಿರೋಧಿ ಧೋರಣೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್, ಕರ್ನಾಟಕಕ್ಕೆ ಒಂದು ಏರ್ಪೋರ್ಟ್ ತರಬೇಕು ಅಂತೇಳಿ ಅದನ್ನು ಕೂಡ ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೀತಾ ಇದ್ದೇನೆ. ಕನಕಪುರಕ್ಕೆ ಆ ಏರ್ಪೋರ್ಟ್ ಅನ್ನ ತೆಗೆದುಕೊಂಡು ಹೋಗೋ ಬದಲು ತುಮಕೂರು ಆಸ್ಪಾಸ ಏರ್ಪೋರ್ಟ್ ಅನ್ನ ತಂದ್ರೆ ಮಧ್ಯ ಕರ್ನಾಟಕಕ್ಕೂ ಕೂಡ ಅದರಿಂದ ಲಾಭ ಆಗ್ತದೆ, ಉತ್ತರ ಕರ್ನಾಟಕಕ್ಕೂ ಕೂಡ ಅದರಿಂದ ಲಾಭ ಆಗ್ತದೆ. ಕೈಗಾರಿಕೆಗಳು ಬರ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ, ಈ ಭಾಗದ ಜನರು ಕೂಡ ಅದು ಅನುಕೂಲ ಆಗ್ತದೆ. ಮತ್ತೆ ಸರ್ಕಾರಿ ಜಮೀನೇ ಯಥೇಚ್ಛವಾಗೋದಕ್ಕೆ ಏನು ಅವಶ್ಯಕತೆ ಇದೆ, ಜಮೀನು ಕೂಡ ರೆಡಿ ಇದೆ. ಇದನ್ನ ಬಿಟ್ಬಿಟ್ಟು ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಕೇವಲ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಏರ್ಪೋರ್ಟ್ ಅನ್ನ ಕನಕಪುರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯೋಜನೆಗಳನ್ನು ರೂಪಿಸಬೇಕೇ ವಿನಃ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಯೋಜನೆಗಳನ್ನು ರೂಪಿಸಬಾರದು ಅನ್ನುವ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಭೀಕರ ಬರಗಾಲ ಇದೆ. ಗದಗ ಜಿಲ್ಲೆ ಆದಿಯಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಮಲೆನಾಡಲ್ಲೂ ಕೂಡ ಇವತ್ತು ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನು ಈ ಭಾಗದಲ್ಲಿ ವಿಶೇಷವಾಗಿ ಬಿತ್ತನೆ ಮಾಡಿದ್ರು ಸಹ ಮೊಳಕೆ ಬರದೇನೆ ರೈತರು ಕಂಗಾಲಾಗಿರುವಂಥದ್ದು. ಸಂಕಷ್ಟದಲ್ಲಿರತಕ್ಕಂಥ ರೈತರಿಗೆ ನೆರವಿಗೆ ಇವತ್ತು ರಾಜ್ಯ ಸರ್ಕಾರ ಬರಬೇಕಾಗಿದೆ. ದುರಂತ ಅಂತ ಹೇಳಿದ್ರೆ ಇವತ್ತು ಕೂಡ ಕೃಷಿ ಸಚಿವರೇ ಇಲ್ಲ ಇವತ್ತು ರಾಜ್ಯದಲ್ಲಿ. ಅಂದ್ರೆ ಕೃಷಿ ಕ್ಷೇತ್ರ ಅಥವಾ ರೈತರು ಈ ರಾಜ್ಯ ಸರ್ಕಾರಕ್ಕೆ ಆದ್ಯತೆ ಇಲ್ಲ ಅನ್ನೋದಕ್ಕೆ ಇದೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೇವಲ ಬೆಂಗಳೂರಿನಲ್ಲಿ ಎಸಿ ರೂಮ್ನಲ್ಲಿ ಅಧಿಕಾರಿಗಳನ್ನ ಕೂರಿಸಿ ವರದಿ ತೆಗೆದುಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ ರೈತರ ಸಮಸ್ಯೆಗಳನ್ನ, ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತದೆ ಅದ್ರ ಬಗ್ಗೆ ಫಸ್ಟ್ ಆಲೋಚನೆ ಮಾಡಲಿ. ಅದನ್ನ ಬಿಟ್ಬಿಟ್ಟು ಪತ್ರ ಬರೆದು ತಾವು ಮುಖ್ಯಮಂತ್ರಿಗಳಾಗಿ ಕೈ ಕಟ್ಕೊಂಡು ಕೂತ್ರೆ ರೈತರ ಕಣ್ಣೀರನ್ನು ಒರೆಸದಂತೆ ಆಗೋದಿಲ್ಲ. ಹಾಗಾಗಿ ರೈತರ ಸಮಸ್ಯೆಗೆ ಈ ಬರಗಾಲದ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಜಾನುವಾರುಗಳಿಗೆ ಇವತ್ತು ನೀರಿಲ್ಲ. ಇದೆಲ್ಲದ ಸಮಸ್ಯೆನ ಅರ್ಥ ಮಾಡಿಕೊಂಡು ತತ್ಕ್ಷಣ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಎಸ್ ಸರ್.